ಎಮ್ಮೆಯ ಮೇಲೆ ಕೂತು ಮುಂದೆ ಹೋಗಲು ಹೇಳುತ್ತಾನೆ. ಆದರೆ ಎಮ್ಮೆ ಅನುಗಾರದೆ ಕದಂತಂ ಮಹಾಕಾಯಂ ತಪ್ತಕಾಂಚನ ಸನ್ನಿಭಂ ಲಂಬೋದರಂ ವಿಶಾಲಾಕ್ಷಂ ವಂದೇಹಂ ಗಣನಾಯಕಂ. ಬೀದರ ಜಿಲ್ಲೆ ಜಳಕಾಪುರ ಗ್ರಾಮದ ಗುರುಶಾಂತಪ್ಪ ದೇವಮಲ್ಲಮ್ಮ ಎಂಬ ಶಿವಭಕ್ತ ದಂಪತಿಗಳ ಮಗನಾಗಿ ಜನಿಸಿದ ಸದ್ಗುರು ಶ್ರೀ ಸಿದ್ಧಾರೂಢರು ಬಾಲ್ಯದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಒಂದು ದಿನ ಬಾಲಸಿದ್ಧನು ಎಮ್ಮೆಯ ಮೇಲೆ ಕುಳಿತು ಮುಂದೆ ಹೋಗಲು ಹೇಳುತ್ತಾನೆ. ಆದರೆ ಎಮ್ಮೆ ಅಲುಗಾಡದೆ ನಿಂತಲ್ಲೇ ನಿಂತಿರುತ್ತದೆ. ಇದರಿಂದ ಕೋಪಗೊಂಡ ಸಿದ್ಧ ಕೆಳಗಿಳಿದು, ಎಲೆ ಎಮ್ಮೆ, ನೀನು ಸತ್ತು ಹೋಗು ಎಂದು ಶಪಿಸುತ್ತಾನೆ. ಕೂಡಲೇ ಎಮ್ಮೆ ನೆಲಕ್ಕುರುಳಿ ಸತ್ತು ಹೋಗುತ್ತದೆ. ಈ ದೃಶ್ಯ ಕಂಡ ಅವನ ಸ್ನೇಹಿತರು ಸಿದ್ಧನ ತಾಯಿ ದೇವಮಲ್ಲಮ್ಮನಿಗೆ ಸುದ್ದಿ ಮುಟ್ಟಿಸುತ್ತಾರೆ. ಗಾಬರಿಯಿಂದ ದೇವಮಲ್ಲಮ್ಮ ಓಡಿ ಬಂದು, ಸಿದ್ಧ, ಏನು ಇದು? ಎಮ್ಮಿನ ಯಾಕೆ ಸಾಯಿಸಿದು? ಹೇಳಪ್ಪ, ಹೇಳು. ಯವ್ವ, ಎಮ್ಮಿ ಮೇಲೆ ಕುಂತು ಮುಂದ್ ಹೋಗು ಅಂದೆ, ಹೋಗ್ಲಿಲ್ಲ. ಅದಕ್ಕೆ ಸಿಟ್ಟು ಬಂದು ಸಾಯಿ ಅಂದೆ, ಸತ್ ಹೋಯ್ತು. ಎಂಥ ಕೆಲಸ ಮಾಡಿದ್ವು ನೀನು? ಹಾಲು ಕೊಡೋ ಎಮ್ಮಿನ ಸಾಯಿಸ್ಬಿಟ್ಟೆಲ್ಲು. ಅಯ್ಯೋ ನನ್ನ ಶಬ್ದ, ಈಗ ನಾನು ಏನ್ ಮಾಡ್ಲಿ? ಯಾಕಳತಿ ಸುಮ್ನಿರವ್ವ, ನೀನಿಷ್ಟು ಸಂಕಟ ಪಡ್ತಿ ಅಂತ ಗೊತ್ತಿದ್ರ ನಾ ಎಮ್ಮಿನ ಸಾಯಿಸ್ತಿರ್ಲಿಲ್ಲ. ಈಗರ ಏನಾತು? ನಿನಗ್ ನೀನ್ ಎಮ್ಮಿ ಬೇಕು ಹೌದಲ್ಲೋ? ನಾನ್ ಕೊಡ್ತೀನಿ ತಗೋ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ತಾಯಿಯ ಸಂಕಟ ನೋಡಲಾರದೆ ಬಾಲಸಿದ್ಧನು ಎಮ್ಮೆಯನ್ನು ಬದುಕಿಸುತ್ತಾನೆ. ಮುಂದೆ ಒಂದು ದಿನ ಮಕರ ಸಂಕ್ರಾಂತಿ ಎಂದು ಗೆಳೆಯರಿಗೆ ಎಳ್ಳು ಕೊಡುತ್ತೇನೆಂದು ಮನೆಗೆ ಕರೆತಂದು ಈ ರೀತಿ ಹೇಳುತ್ತಾನೆ. ನಾನೇನು ನಿಮಗ ಎಳ್ಳು ಕೊಡ್ತಿದ್ದೆ, ಆದ್ರೆ ನಮ್ಮವ್ವ ಎಳ್ಳಿನ ಗಡ್ಗಿನ ನಿಲ್ವಿನ ಮೇಲೆ ಇಟ್ಬಿಟ್ಟಾಳ. ಕೈಗ ನಿಲ್ಕೊಂಗಿಲ್ಲ, ಅದನ್ನ ಹೆಂಗ್ ಕೆಳಗಿಳಿಸೋದು? ಅದೆಲ್ಲ ನಮಗ್ ಗೊತ್ತಿಲ್ಲ ಸಿದ್ಧ. ನಮ್ಗೆ ಹೇಳ್ಕೊಡ್ತೀನಿ ಅಂತ ಮಾಡ್ಕೊಟ್ಟಿದ್ದಿ, ಮರಿಬೇಡ. ನೀ ಅದೇನ್ ಮಾಡ್ತೀಯ ಗೊತ್ತಿಲ್ಲಪ್ಪ, ನಮಗೆ ಹೇಳ್ಬೇಕಂದ್ರೆ ಬೇಕು. ಆಗ ಗೆಳೆಯ, ನಾನೊಂದು ಉಪಾಯ ಮಾಡಿ ನಿಮ್ಗೆ ಎಳ್ಳು ಕೊಟ್ಟೇ ಕೊಡ್ತೀನಿ. ಏನ್ ಉಪಾಯ ಮಾಡ್ತೀಯ? ಈ ಬಡ್ಗಿಲೆ ಗಡ್ಗಿಗ ಚುಚ್ಚಿ ರಂಧ್ರ ತೆಗಿತೀನಿ. ಎಳ್ಳು ಕೆಳಗ್ ಸುರಿತಾವ. ನಿಮಗೆ ಎಷ್ಟು ಬೇಕಷ್ಟು ತಿಂದು ಮನಿಗೂ ತಗೊಂಡ್ ಹೋಗ್ರಿ. ತಡ ಯಾಕ? ಗಡ್ಗಿಗ್ ರಂಧ್ರ ಮಾಡ್ಬಿಡು. ಆಯ್ತು, ಗಡ್ಗಿಗ್ ರಂಧ್ರ ಮಾಡೇ ಬಿಡ್ತೀನಿ, ನೋಡೀಗ. ಓಂ ನಮಃ ಶಿವಾಯ. ಬಾಲ್ಯದಲ್ಲೇ ಆಧ್ಯಾತ್ಮ ಮೈಗೂಡಿಸಿಕೊಂಡಿದ್ದ ಸಿದ್ಧನು ಒಂದು ದಿನ ಮನೆ ಗುರುಗಳಾದ ವೀರಭದ್ರಯ್ಯನವರ ಬಳಿಗೆ ಬಂದು, ವೀರಭದ್ರಯ್ಯ ಸ್ವಾಮಿಗಳೇ, ನಾನು ಗುರುಶೋಧಕ್ಕ ಸಂಚಾರ ಹೊರಡಬೇಕು. ಅದಕ್ಕೆ ನೀವು ಅವ್ವ ಅಪ್ಪನ ಅಪ್ಪಣೆ ಕೊಡಿಸ್ಬೇಕು. ಸಿದ್ಧ, ಆಧ್ಯಾತ್ಮದ ತತ್ವದಲ್ಲಿ ನೀನು ಪ್ರಬುದ್ಧನಿದ್ದೀಯಪ್ಪ. ತೋರಿಸು ನಿನ್ನ ಬಾಲಲೀಲೆನ. ಮುಂದಿಂದು ನನಗೆ ಬಿಡು. ಅಪ್ಪಣೆ ಗುರುದೇವ. ನಾಗರಾಜ, ನಾನು ಗುರುವಿನ ಶೋಧನೆಗೆ ಹೊರಡಬೇಕು. ನನ್ನ ಹೆತ್ತವರು ಅಪ್ಪಣೆ ಕೊಡುವಂಗ ಸಹಾಯ ಮಾಡಪ್ಪ. ಅಮ್ಮ! ಗುರುಶಾಂತಪ್ಪ, ದೇವಮಲ್ಲಮ್ಮ, ನಿಮ್ಮ ಮಗ ಸಿದ್ಧನಿಗೆ ಹಾವು ಕಡ್ದತಿ. ದೌಡು ಬರ್ರಿ. ಸಿದ್ಧ, ನನ್ನ ಮಗನ, ಏನಾಯ್ತು ನಿನಗ? ನನ್ನ ಬಿಟ್ಟು ಹೋಗ್ಬೇಡ. ಎದ್ದೇಳು ಮಗನ, ಎದ್ದೇಳು, ಎದ್ದೇಳು. ಹೀಗೆ ದೇವಮಲ್ಲಮ್ಮ ಅಳುತ್ತಿರುವಾಗ ಶಿವನೇ ಸಾಧು ರೂಪದಲ್ಲಿ ಬರುತ್ತಾನೆ. ತಾಯಿ, ಯಾಕೆ ಅಳಾಕತ್ತಿದ್ದಿ? ನನ್ನ ಮಕ್ಕ ಹಾವು ಕಡ್ದೈತಿತ್ತಂತೆ. ಹೆಂಗಾರು ಮಾಡಿ ಉಳಿಸ್ಕೊಡ್ರಿ, ಉಳಿಸ್ಕೊಡ್ರಿ.
ನೀನು ಇವನ ಹೆತ್ತ ತಾಯಿ ಮಾತ್ರ. ಆದ್ರ ನಿನಗೆ ಇವನ ಮೇಲೆ ಯಾವ ಅಧಿಕಾರನೂ ಇಲ್ಲವಾ? ಈ ಬಾಲಕ ಲೋಕ ಕಲ್ಯಾಣಕ್ಕಾಗಿ ಜನಿಸಿದ ವರಪುತ್ರ. ಈ ಮಗ ಹುಟ್ಟೋ ಮೊದಲು ನಿನಗೊಂದು ಕನಸು ಬಿದ್ದಿತ್ತು. ಅದನ್ನ ನೆನಪು ಮಾಡ್ಕೋ. ಹಾ ಹೌದು, ಕನಸಿನ್ಯಾಗ ಪರಮೇಶ್ವರ ಬಂದು ನಾನು ನಿನ್ನ ಮಗನಾಗಿ ಹುಟ್ಟುತ್ತೀನಿ, 6 ವರ್ಷದವನಾದ ಮೇಲೆ ಲೋಕ ಕಲ್ಯಾಣಕ್ಕೆ ಕಳಿಸಿಕೊಡು ಅಂತ ಹೇಳಿದ್ದ. ಅಂದ ಮ್ಯಾಲ ಕಳಿಸಿಕೊಡಾಕ ಬೇಕು. ಕಳಿಸಿಕೊಡ್ದಿದ್ರ ನಿನ್ನ ಮಗನ ಅಂತ್ಯ ಸಂಸ್ಕಾರಕ್ಕ ವ್ಯವಸ್ಥೆ ಮಾಡ್ಕೊಳ್ರಿ. ಹಂಗ ಅನ್ಬಾಡ್ರಿ ಮಹಾತ್ಮರೇ, ಹಂಗ ಅನ್ಬಾಡ್ರಿ. ನನ್ನ ಮಗನ್ನ ಉಳಿಸಿಕೊಡ್ರಿ. ನೀವು ಹೇಳ್ದಂಗ ಕೇಳ್ತೀವಿ. ಸಿದ್ಧ, ನೀನು ಲೋಕ ಕಲ್ಯಾಣಕ್ಕಾಗಿ ಬಂದಿದ್ದಿ. ಗುರುವನ್ನ ಕಂಡು ಗುರುವಾಗು. ನರರನ್ನ ಪಾಲಿಸುತ್ತಾ ನಲಿದಾಡು. ಏಳು, ಮೇಲೇಳು. ಅವ್ವ, ಅಪ್ಪ, ನನಗೆ ಸಂಚಾರಕ್ಕೆ ಅಪ್ಪಣೆ ಕೊಡ್ತೀರಾ? ಆತು ಮಗನ, ಹೋಗಿ ಬಾ. ವೀರಭದ್ರಯ್ಯನವರ, ನೀವು ಅಪ್ಪಣೆ ಕೊಡ್ರಿ. ಹೋಗಿ ಬಾ ಸಿದ್ಧ. ಜಗತ್ತಿಗೆ ಜ್ಞಾನ ಜ್ಯೋತಿ ಬೆಳಗು.